ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜೆನ್ನಿ ಅಕಾಡೆಮಿ ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ವಿಠಲ್ ಮುಳ್ಳೂರ್. ನಾನಿವತ್ತು ತಮ್ಮೊಂದಿಗೆ ಚರ್ಚಿಸತಕ್ಕಂಥ ವಿಷಯ ಭಾರತ ಸಂವಿಧಾನದ ಲಕ್ಷಣಗಳು, ದ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ಲಕ್ಷಣಗಳು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಅತ್ಯಂತ ಮಹತ್ವವಾದ ವಿಷಯವಾಗಿದ್ದರಿಂದ ನಾನಿವತ್ತು ತಮ್ಮೊಂದಿಗೆ ಈ ವಿಷಯವನ್ನು ಚರ್ಚಿಸುತ್ತಿದ್ದೇನೆ. ಈ ವಿಷಯವನ್ನು ಚರ್ಚಿಸೋದಕ್ಕೆ ಮುಂಚೆ ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಜೆನ್ನಿ ಅಕಾಡೆಮಿ ಕ್ಲಾಸಸ್ಗೆ ತಾವು ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವಿಷಯವನ್ನು ಕೈಗೆತ್ತಿಕೊಳ್ಳುತ್ತೇನೆ. ಭಾರತ ಸಂವಿಧಾನದ ಲಕ್ಷಣಗಳನ್ನು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಆಗಲಿ ಮತ್ತು ಇನ್ನಿತರ ಪರೀಕ್ಷೆಯ ದೃಷ್ಟಿಯಿಂದ ನಾನು ಇವತ್ತು ವಿಷಯವನ್ನು ಕೈಗೆತ್ತಿಕೊಳ್ತಾ ಇದ್ದೇನೆ. ಈ ಭಾರತ ಸಂವಿಧಾನದ ಲಕ್ಷಣಗಳನ್ನು ಹಲವಾರು ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವು ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದು ಕೂಡ ನಾನು ಪ್ರತಿಯೊಂದು ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡುವಾಗ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ನಾವು ಭಾರತ ಸಂವಿಧಾನದ ಲಕ್ಷಣವನ್ನು ತಿಳಿದುಕೊಳ್ಳೋಣ. ಭಾರತ ಸಂವಿಧಾನದ ಲಕ್ಷಣ ತಿಳಿದುಕೊಳ್ಳಬೇಕಾದ್ರೆ ಅದರಲ್ಲಿ ನಾವು ಪ್ರಥಮ ಬಾರಿಗೆ ಪ್ರಸ್ತಾವನೆ ಭಾಗವನ್ನು ನಾವು ನೋಡಬೇಕಾಗ್ತದೆ, ಅಂದರೆ ಪೀಠಿಕೆ. ನಮ್ಮ ಭಾರತ ಸಂವಿಧಾನದ ಬಗ್ಗೆ ನಾವು ನೋಡಬೇಕಾದ್ರೆ ಜನವರಿ 26, 1950 ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆ ತಗೊಂಡ್ಬರ್ತೀವಿ. ಯಾವಾಗ? ಜನವರಿ 26, 1950 ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರ್ತದೆ. ಜನವರಿ 26, 1950 ನಮ್ಮ ಭಾರತ ಸಂವಿಧಾನ ಜಾರಿಗೆ ಬರ್ತದೆ. ಹಾಗಾದರೆ ಈ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ಸಂವಿಧಾನ ರಚನಾ ಸಭೆಯು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ದು ಯಾವಾಗ? ನವೆಂಬರ್ 26, 1949 ನಮ್ಮ ಸಂವಿಧಾನ ರಚನಾ ಸಮಿತಿಯು ಸಭೆ ಏನು ಮಾಡ್ತದ? ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕಾರ ಮಾಡಿ ಜನವರಿ 26, 1950 ಜಾರಿಗೆ ತಗೊಂಡ್ಬರ್ತೀವಿ. ನಾವು ಜನವರಿ 26 ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಈಗ. ಸೊ ಇದರ ಪದ್ಧತಿ ಅಂದರೆ ಪ್ರತಿ ವರ್ಷ ನಾವು ಜನವರಿ 26 ವಿದೇಶಿ ಒಬ್ಬ ವ್ಯಕ್ತಿಯನ್ನು ಆಹ್ವಾನಿಸಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಈ ಗಣರಾಜ್ಯೋತ್ಸವ ದಿನದಂದು ದೇಶವನ್ನು ರಾಷ್ಟ್ರಪತಿಯವರು ಕುರಿತು ಭಾಷಣ ಮಾಡುತ್ತಾರೆ. ಅಂದರೆ ದೇಶವನ್ನು ಕುರಿತು ರಾಷ್ಟ್ರಪತಿಯವರು ತಮ್ಮ ಭಾಷಣವನ್ನು ಮಾಡ್ತಾರೆ. ಅದೇ ತರನಾಗಿ ನವೆಂಬರ್ 26, 1949 ನಾವು ಸಂವಿಧಾನ ಅಂಗೀಕಾರ ಮಾಡಿಕೊಂಡಿರ್ತೀವಿ. ನವೆಂಬರ್ 26 2015 ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು 2015 ನವೆಂಬರ್ 26 ಸಂವಿಧಾನ ದಿನ ಅಂತ ಕರೀತಾರೆ. ಯಾವುದನ್ನ? ಸಂವಿಧಾನ ದಿನವನ್ನು ಆಚರಣೆ ಮಾಡಲು ಕರೆ ಕೊಡ್ತಾರೆ 2015. ಯಾಕಪ್ಪ ಅಂದ್ರೆ 125ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಸವಿ ನೆನಪಿಗಾಗಿ ಈ ನವೆಂಬರ್ 26 ಸಂವಿಧಾನ ದಿನವನ್ನು ಆಚರಣೆ ಮಾಡಲು ಪ್ರಧಾನಮಂತ್ರಿ ಆದಂಥವರು ನರೇಂದ್ರ ಮೋದಿ ಅವರು ಕರೆಯನ್ನು ಕೊಡ್ತಾರೆ. ನಾವು ಅಲ್ಲಿಂದ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಇದನ್ನು ಈ ಮೊದಲು ಯಾವ ದಿನವನ್ನಾಗಿ ಆಚರಿಸ್ತಾ ಇದ್ರಪ್ಪ ಅಂದ್ರೆ ಕಾನೂನು ದಿನವನ್ನಾಗಿ ಆಚರಿಸ್ತಾ ಇದ್ರು. ನವೆಂಬರ್ 26 ಮೊದಲು 2015ಕ್ಕಿಂತ ಮುಂಚೆ ಯಾವುದನ್ನು ಆಚರಿಸ್ತಾ ಇದ್ರಪ್ಪ ಅಂದರೆ ಕಾನೂನು ದಿನವನ್ನಾಗಿ ಆಚರಿಸ್ತಾ ಇದ್ರು. 2015 ಇದನ್ನು ನಾವು ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಿಸುತ್ತೇವೆ. ಹಾಗಾದರೆ ನಮ್ಮ ಸಂವಿಧಾನವನ್ನು ಯಾರಿಂದ ರಚಿಸಲ್ಪಟ್ಟಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಭಾರತ ಸಂವಿಧಾನವು ಯಾರಿಂದ ರಚಿಸಲ್ಪಟ್ಟಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದು ಸಂವಿಧಾನ ರಚನಾ ಸಮಿತಿಯಿಂದ ರಚಿಸಲ್ಪಟ್ಟಿದೆ. ಅದರಿಂದ ಸಂವಿಧಾನ ರಚನಾ ಸಮಿತಿಯಿಂದ ನಮ್ಮ ಭಾರತ ಸಂವಿಧಾನ ರಚಿಸಲ್ಪಡ್ತದೆ. ಹಾಗಾದರೆ ಈ ಸಂವಿಧಾನ ರಚನಾ ಸಮಿತಿಯು ಯಾವ ಆಯೋಗದಿಂದ ರಚಿಸಲ್ಪಟ್ಟಿತ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾವ ಆಯೋಗದಿಂದ ರಚಿಸಲ್ಪಡ್ತದಪ್ಪ ಅಂದರೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಅಂದರೆ ಸಂಪುಟ ಆಯೋಗದೊಂದಿಗೆ ಇದು ರಚನೆ ಆಗ್ತದ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಇಂಗ್ಲೆಂಡಿಂದ, ಸಂಪುಟ ನಿಯೋಗ ಇಂಗ್ಲೆಂಡಿಂದ 1946 ಬರ್ತದೆ. ಅದು ಏನು ಮಾಡುತ್ತಾ, ಒಂದು ಸಂವಿಧಾನ ರಚನೆ ಮಾಡ್ಕೊಳ್ಬೇಕಾದ್ರೆ ನೀವು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ಕೊಳ್ಬೇಕಂತ ಹೇಳಿ ಶಿಫಾರಸನ್ನು ಹೊರಡಿಸ್ತದ. ಆ ಸಂವಿಧಾನ ರಚನಾ ಸಮಿತಿ 389 ಸದಸ್ಯರೊಂದಿಗೆ ಡಿಸೆಂಬರ್ 9, 1946 ತನ್ನ ಮೊದಲ ಅಧಿವೇಶನ ಆರಂಭ ಮಾಡ್ತಾ ಕೊನೆಗೆ 1949 ನವೆಂಬರ್ 26 ಸಂವಿಧಾನ ರಚನಾ ಸಮಿತಿ ಏನು ಮಾಡ್ತಾ ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಿ ಜನವರಿ 26, 1950 ನಾವು ನಮ್ಮ ಸಂವಿಧಾನವನ್ನು ನಾವು ನಮಗಾಗಿ ಅರ್ಪಿಸಿಕೊಳ್ಳುತ್ತೇವೆ ಅನ್ನುವಂಥದ್ದು ನಾವು ಜಾರಿಗೆ ತಗೊಂಡ್ಬರ್ತೀವಿ. ನವೆಂಬರ್ 26, 1949 ನಮ್ಮ ಸಂವಿಧಾನ ನಾವು ಅರ್ಪಿಸಿಕೊಂಡು ಜನವರಿ 26, 1950 ನಾವು ನಮ್ಮ ಸಂವಿಧಾನ ಜಾರಿಗೆ ತಗೊಂಡ್ಬರ್ತೀವಿ. ಇದಿಷ್ಟು ಪ್ರಸ್ತಾವನೆಯ ರೂಪದಲ್ಲಿ ನಾವು ನೋಡುವಂಥದ್ದು ಅಂಶಗಳು. ನೆಕ್ಸ್ಟು ಇದರ ಲಕ್ಷಣಗಳ ಅಧ್ಯಯನ ಮಾಡಬೇಕಾಗ್ತದೆ. ಭಾರತ ಸಂವಿಧಾನ ಎಂಥದ್ದಿದೆ, ಅದರ ಲಕ್ಷಣಗಳು ಏನಿದಾವೆ ನಾವು ಅಧ್ಯಯನ ಮಾಡಬೇಕಾಗ್ತದ. ಒಂದನೇ ಲಕ್ಷಣಗಳು ನೋಡ್ತಾ ಹೋದರೆ ಭಾರತ ಸಂವಿಧಾನ ಬೃಹತ್ ಲಿಖಿತ ಸಂವಿಧಾನ. ಭಾರತ ಸಂವಿಧಾನವನ್ನು ಅಂತ ಕರೀತಾರೆ, ಬೃಹತ್ ಲಿಖಿತ ಸಂವಿಧಾನ ಅಂತ ಕರೀತಾರೆ. ಇದನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಬೃಹತ್ ಲಿಖಿತ ಸಂವಿಧಾನ ಕೂಡ ಅಂತ ಕರೀತಾ ಇದ್ದಾರೆ. ಇದು ನಮ್ಮ ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಅಂತ ಕೂಡ ಹೆಸರು ಮಾಡಿದೆ.
ಈ ಬೃಹತ್ ಲಿಖಿತ ಸಂವಿಧಾನ ಲಕ್ಷಣ ನಾವು ಅಧ್ಯಯನ ಮಾಡಬೇಕಾದ್ರೆ ಇದನ್ನ ಯಾಕೆ ಕರೆದ್ರು, ನಮ್ಮ ಸಂವಿಧಾನದ ಲಕ್ಷಣ ಇದನ್ನ ಯಾಕೆ ನಾವು ಅನ್ಬೇಕಾಗ್ತದ, ಬೃಹತ್ ಲಿಖಿತವಾದ ಸಂವಿಧಾನ ನಾವು ಭಾರತ ಸಂವಿಧಾನ ಅಂತ ಯಾಕೆ ಕರಿಬೇಕಾಗ್ತದ, ಈ ಬೃಹತ್ ಅನ್ನುವ ಪದವನ್ನ ನಾವು ನೋಡ್ಬೇಕಾಗ್ತದ. ಬೃಹತ್ ಅಂದ್ರೆ ದೊಡ್ಡದಾದ, ಮತ್ತ ಒಂದು ಲಿಖಿತ ಅನ್ನೋದನ್ನ ನೋಡಬೇಕಾಗ್ತದ. ಅದೇ ರೀತಿ ಸಂವಿಧಾನ ಅನ್ನೋದು ಕೂಡ ನೋಡಬೇಕಾಗ್ತದ. ಬೃಹತ್ ಅಂದ್ರೆ ದೊಡ್ಡದು, ವಿಸ್ತಾರವಾದದ್ದು ಅಂತ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿ ಲಿಖಿತ ಅಂದ್ರೆ ಬರವಣಿಗೆ. ಅದೇ ರೀತಿ ಸಂವಿಧಾನ ಅಂದ್ರೆ ಏನೋ, ರಾಜ್ಯವೇ ತನಗಾಗಿ ರೂಪಿಸಿಕೊಂಡಿರೋ ಕಾನೂನುಗಳನ್ನೇ ಸಂವಿಧಾನ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂವಿಧಾನ ಅಂದ್ರೆ ಏನು? ರಾಜ್ಯವೇ ತನಗಾಗಿ ರೂಪಿಸಿಕೊಂಡಿರೋ ಕಾನೂನುಗಳನ್ನೇ ಸಂವಿಧಾನ ಅಂತ ಕರಿತೀವಿ. ಇಲ್ಲ, ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟ ದೇಶದ ಸರ್ವೋಚ್ಚ ಕಾನೂನುಗಳೇ ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟ ದೇಶದ ಸರ್ವೋಚ್ಚ ಕಾನೂನುಗಳೇ ಸಂವಿಧಾನ ಅಂತ ಕರಿತೀವಿ. ಈ ಸಂವಿಧಾನವನ್ನ ನಾವು ಎರಡು ರೀತಿಯಲ್ಲಿ ಭಾಗ ಮಾಡ್ತೀವಿ. ಒಂದು ಅಲಿಖಿತ, ಮತ್ತೊಂದು ಲಿಖಿತ. ಸಂವಿಧಾನವನ್ನ ಎರಡು ರೀತಿ ಭಾಗ ಮಾಡ್ತೀವಿ. ಸಂವಿಧಾನ ಅಂದ್ರೆ ಈಗಾಗಲೇ ನಾವು ಹೇಳಿದಾಗೆ ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟ ದೇಶದ ಸರ್ವೋಚ್ಚ ಕಾನೂನುಗಳನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ರಾಜ್ಯವೇ ತನಗಾಗಿ ರಚಿಸಿಕೊಂಡ ಕಾನೂನುಗಳನ್ನ ನಾವು ಸಂವಿಧಾನ ಅಂತ ಕರಿತೀವಿ. ಅಂತಹ ಸಂವಿಧಾನಗಳನ್ನ ಎರಡು ಭಾಗ ಮಾಡ್ತೀವಿ. ಒಂದು ಅಲಿಖಿತ ಸಂವಿಧಾನ, ಇನ್ನೊಂದು ಲಿಖಿತ ಸಂವಿಧಾನ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಅಲಿಖಿತ ಸಂವಿಧಾನ ಅಥವಾ ಲಿಖಿತ ಸಂವಿಧಾನ ಅಂದ್ರೆ ಏನು? ಲಿಖಿತ ಸಂವಿಧಾನ ಅಂದ್ರೆ ಏನು? ಹೊಸದೊಂದು ರಾಷ್ಟ್ರವು ತನಗೆ ಬೇಕಾದ ಹೊಸದೊಂದು ಸಂವಿಧಾನವನ್ನ ರಚಿಸಲ್ಪಡಬೇಕಾದರೆ ಆ ದೇಶದ ಪ್ರಜೆಗಳಿಂದ ಚುನಾಯಿಸಲ್ಪಟ್ಟ ಪ್ರಾತಿನಿಧಿಕ ಗಣವನ್ನ ರಚನಾ ಸಭೆ ಅಂತ ಕರಿತೀವಿ. ಆ ರಚನಾ ಸಭೆಯಿಂದ ರಚಿಸಲ್ಪಟ್ಟ ಸಂಪುಟಗಳಲ್ಲಾಗಿರ್ಬೋದು ಅಥವಾ ಪುಸ್ತಕ ರೂಪದಲ್ಲಾಗಿರ್ಬೋದು ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟ ಲಿಖಿತ ರೂಪದ ದಾಖಲೆಯನ್ನು ನಾವೇನಂತ ಕರಿತೀವಿ? ಲಿಖಿತ ಸಂವಿಧಾನ ಅಂತ ಕರಿತೀವಿ. ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟ ಅಥವಾ ಬರೆಯಲ್ಪಟ್ಟ ಸಂವಿಧಾನವನ್ನು ನಾವೇನಂತ ಕರಿತೀವಿ? ಲಿಖಿತ ಸಂವಿಧಾನ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಅಮೆರಿಕ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಮುಂತಾದ ರಾಷ್ಟ್ರಗಳು. ಜಗತ್ತಿಗೆ ಪ್ರಪ್ರಥಮ ಲಿಖಿತ ಸಂವಿಧಾನವನ್ನು ಒದಗಿಸಿಕೊಂಡಂತ ರಾಷ್ಟ್ರ ಯಾವುದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಲಿಖಿತ ಸಂವಿಧಾನವನ್ನು ಬರೆದುಕೊಂಡ ರಾಷ್ಟ್ರ ಯಾವುದು? ಅಮೆರಿಕ ಸಂವಿಧಾನ. ಅಮೆರಿಕ ಸಂವಿಧಾನವು ಜಗತ್ತಿಗೆ ಪ್ರಪ್ರಥಮ ಲಿಖಿತ ಸಂವಿಧಾನವನ್ನ ತನ್ನಷ್ಟು ತಾನು ಬರೆದುಕೊಳ್ತದ, ಅಂದ್ರೆ ಅಳವಡಿಸಿಕೊಳ್ತದ. ಅದೇ ರೀತಿ ಅಲಿಖಿತ ಸಂವಿಧಾನ ಅಂದ್ರೆ ಏನು? ಅಲಿಖಿತ ಸಂವಿಧಾನವೆಂದರೆ ಯಾವುದೇ ರೀತಿ ಕಾಯ್ದೆಗಳಿಂದ ಯಾವುದೇ ರೀತಿಯಾದ ರಚನಾತ್ಮಕವಾಗಿ ಅಂದ್ರೆ ರಚಿಸಲ್ಪಡದೇ ಇರೋದನ್ನ ಅದು ಸಾಂಪ್ರದಾಯಿಕವಾಗಿ ಮತ್ತು ತನ್ನ ಆಚಾರ ವಿಚಾರ ನಡೆಗಳಿಂದಾಗಿ ಕಾಲಕ್ಕೆ ಬದಲಾವಣೆ ಹೊಂದುವಂಥ ಸಂವಿಧಾನ ರೂಪವನ್ನು ಪಡೆದಿರುತ್ತದೆ. ಇದು ರುಚಿತವಾಗಿರುವುದಿಲ್ಲ, ಅಂದ್ರೆ ಕಾಲಕ್ಕೆ ಸಂದರ್ಭ ತಕ್ಕ ಬದಲಾವಣೆ ಹೊಂದುವಂಥದ್ದು, ಸಾಂಪ್ರದಾಯಿಕವಾಗಿ ಬೆಳೆದು ಬಂದಂಥದ್ದು, ಸಾಂಸ್ಕೃತಿಕವಾಗಿ ಬೆಳೆದು ಬಂದಂಥದ್ದು, ತನ್ನ ಐತಿಹಾಸಿಕವಾಗಿ ಬೆಳೆದು ಬಂದಂಥ ಸಂವಿಧಾನ ಕಾಲಕ್ಕೆ ಬದಲಾವಣೆ ಆಗುವಂಥ ಸಂವಿಧಾನಕ್ಕೆ ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಅಂದರೆ ಸಂವಿಧಾನ ರಚನಾ ಸಭೆಯಿಂದ ಅಥವಾ ಯಾವುದರಿಂದಲೂ ರಚಿಸಲ್ಪಡದೇ ಇರುವುದನ್ನು ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್. ಅಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್. ಈಗ ನಾವು ಸಂವಿಧಾನ ಅಂದ್ರೆ ಏನಂತ ನೋಡಾಯ್ತು. ಅದೇ ರೀತಿ ಸಂವಿಧಾನದ ಎರಡು ಭಾಗ ನೋಡಿದ್ವಿ, ಅಲಿಖಿತ ಸಂವಿಧಾನ, ಲಿಖಿತ ಸಂವಿಧಾನ. ನಮ್ಮ ಸಂವಿಧಾನ ಎಂಥದ್ದು? ಲಿಖಿತ ಸಂವಿಧಾನ, ಬರವಣಿಗೆಯಿಂದ ಬರಲ್ಪಟ್ಟಂತ ಸಂವಿಧಾನ. ನಾವು ಯಾವಾಗ ಇದನ್ನು ಅಂಗೀಕಾರ ಮಾಡ್ಕೊಳ್ತೀವಿ? ನವೆಂಬರ್ 26, 1950 ಅಂಗೀಕಾರ ಮಾಡ್ಕೊಳ್ತೀವಿ. ಜನವರಿ 26, 1950 ಜಾರಿ ತಗೊಂಡ್ಬರ್ತೀವಿ. ಅದಕ್ಕೆ ಇದನ್ನು ಬೃಹತ್ ಲಿಖಿತ ಸಂವಿಧಾನ ಅಂತ ಕರೀತಾರೆ. ಹಾಗಾದ್ರೆ ಬೃಹತ್ ಲಿಖಿತ ಸಂವಿಧಾನಕ್ಕೆ ನಿರೂಪಣೆಗಳ ಅಂಶಗಳು ಯಾವುವು? ಅದನ್ನ ಹೇಗೆ ನಿರೂಪಣೆ ಮಾಡ್ತೀರಿ? ಇದನ್ನ ಬೃಹತ್ ಸಂವಿಧಾನ ಜಗತ್ತಿನಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಯಾವ ರೀತಿ? ಒಂದು ರೀತಿಯಲ್ಲಿ ನೋಡೋದಾದ್ರೆ ನಮ್ಮ ಸಂವಿಧಾನವನ್ನ ನಾವು ಜನವರಿ 26, 1950 ಜಾರಿಗೆ ತಂದ ದಿನದಲ್ಲಿ ಒಂದು ಪ್ರಿಯಾಂಬಲ್ ಅನ್ನ ಕಾಣ್ತೀವಿ, 395 ಆರ್ಟಿಕಲ್ ಅನ್ನ ಕಾಣ್ತೀವಿ, 22 ಭಾಗಗಳನ್ನ ಕಾಣ್ತೀವಿ, 8 ಶೆಡ್ಯೂಲ್ಗಳನ್ನ ಕಾಣ್ತೀವಿ. ಸಂವಿಧಾನ ಜಾರಿಗೆ ಬಂದ ದಿನದಲ್ಲಿ ಒಂದು ಪ್ರಸ್ತಾವನೆಯನ್ನ, 395 ವಿಧಿಗಳನ್ನ, 22 ಭಾಗಗಳನ್ನ, 8 ಪರಿಚ್ಛೇದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಕೇಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಭಾರತ ಸಂವಿಧಾನದಲ್ಲಿ ಮೂಲ ವಿಧಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮೂಲ ವಿಧಿಗಳ ಸಂಖ್ಯೆ 395. ಎಷ್ಟು? 395 ಮೂಲ ವಿಧಿಗಳಾಗಿರ್ತವೆ. ಇದ್ರ ಮೇಲೆ ಪ್ರಶ್ನೆ ರೈಸ್ ಆಗಿದೆ. ಹಾಗಾದ್ರೆ ಪ್ರಸ್ತುತ 2019 21ರವರೆಗೆ ನೋಡ್ತಾ ಹೋದ್ರೆ ಪ್ರಸ್ತುತ ಇರತಕ್ಕಂಥದ್ದು ಒಂದು ಪ್ರಸ್ತಾವನೆ, 470ಕ್ಕಿಂತ ಹೆಚ್ಚು ವಿಧಿಗಳು, 25 ಭಾಗಗಳು, ಅದೇ ರೀತಿ 12
ಪರಿಚ್ಛೇದಗಳು. ಎಷ್ಟು? ಪ್ರಸ್ತುತ ಇರ್ತಕ್ಕಂಥದ್ದು ಒಂದು ಪ್ರಸ್ತಾವನೆ, 470ಕ್ಕಿಂತ ಹೆಚ್ಚು ವಿಧಿಗಳು, 25 ಭಾಗಗಳು, 12 ಶೆಡ್ಯೂಲ್ಗಳು ಅಂದರೆ ಪರಿಚ್ಛೇದಗಳನ್ನು ಒಳಗೊಂಡಿದೆ. ಮೂಲ ಎಷ್ಟಿತ್ತು? ಒಂದು ಪ್ರಸ್ತಾವನೆ, 395 ವಿಧಿಗಳು, 22 ಭಾಗಗಳು, 8 ಪರಿಚ್ಛೇದಗಳು ಇದ್ದಿತ್ತು. ಇವೆಲ್ಲವನ್ನು ನೋಡಿದಾಗ ಭಾರತವು ಪ್ರಪಂಚದಕ್ಕಿಂತ ಇತರ ರಾಷ್ಟ್ರಗಳಿಗಿಂತ ಭಾರತ ಒಂದು ಬೃಹತ್ ಸಂವಿಧಾನ ಅಂತ ಅನ್ಬೇಕಾದ್ರೆ ನಾವು ಅಮೇರಿಕ ಕೇವಲ 7 ಆರ್ಟಿಕಲ್ ಅನ್ನು ಒಳಗೊಂಡಿದೆ. ಎಷ್ಟು? ಅಮೇರಿಕ ಎಷ್ಟು? 7 ಆರ್ಟಿಕಲ್ ಅನ್ನು ಒಳಗೊಂಡಿದೆ, ವಿಧಿಗಳನ್ನು ಒಳಗೊಂಡಿದೆ. ಅದೇ ರೀತಿ ಕೆನಡಾ ರಾಷ್ಟ್ರ 147. ಅಮೇರಿಕ ಕೇವಲ 7 ವಿಧಿಗಳನ್ನು ಒಳಗೊಂಡಿದೆ. ಅದೇ ರೀತಿ ಕೆನಡಾ ರಾಷ್ಟ್ರ 147 ವಿಧಿಗಳನ್ನು ಒಳಗೊಂಡಿದೆ. ಅದೇ ರೀತಿ ಚೀನಾ 138 ವಿಧಿಗಳನ್ನು ಒಳಗೊಂಡಿದೆ. ಅದೇ ರೀತಿ ಆಸ್ಟ್ರೇಲಿಯಾ 128 ವಿಧಿಗಳನ್ನು ಒಳಗೊಂಡಿದೆ. ನಾವು ಜಗತ್ತಿನ ಇತರ ರಾಷ್ಟ್ರಕ್ಕೆ ಕಂಪೇರ್ ಮಾಡಿದಾಗ US 7 ವಿಧಿಗಳನ್ನು ಒಳಗೊಂಡಿದೆ. ಅದೇ ತರನಾಗಿ ಕೆನಡಾ 147 ವಿಧಿಗಳನ್ನು ಒಳಗೊಂಡಿದೆ. ಅದೇ ತರನಾಗಿ ಚೀನಾ 138 ವಿಧಿಗಳನ್ನು ಒಳಗೊಂಡಿದೆ. ಅದೇ ತರನಾಗಿ ಆಸ್ಟ್ರೇಲಿಯಾ 128 ವಿಧಿಗಳನ್ನು ಒಳಗೊಂಡಿದೆ. ಈ ಎಲ್ಲ ಹಲವಾರು ರಾಷ್ಟ್ರ ಕಂಪೇರ್ ಮಾಡಿದಾಗ ಭಾರತವು ಬೃಹತ್ ಸಂವಿಧಾನ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಭಾರತ ಸಂವಿಧಾನವನ್ನು ನಾವು ಜಾರಿಗೆ ತಗೊಂಬಂದಾಗ 395 ವಿಧಿಗಳಿರ್ತವೆ, 22 ಭಾಗಗಳಿರ್ತವೆ, 8 ಪರಿಚ್ಛೇದಗಳಿರ್ತವೆ. ಈಗ ಪ್ರಸ್ತುತ 470ಕ್ಕಿಂತ ಹೆಚ್ಚು ವಿಧಿಗಳು, 25 ಭಾಗಗಳು ಮತ್ತು 12 ಶೆಡ್ಯೂಲ್ಗಳನ್ನು ನೋಡ್ತಾ ಹೋಗ್ತೀವಿ. 1951ರಲ್ಲಿ ಏನಾಗ್ತದಪ್ಪ ಅಂದರೆ ಕೆಲವನ್ನ ಡಿಲೀಟ್ ಮಾಡ್ತೀವಿ. ಮೋರ್ ದ್ಯಾನ್ 20 ಆರ್ಟಿಕಲ್ಸ್ ಮತ್ತು ಒಂದು ಭಾಗವನ್ನು ಡಿಲೀಟ್ ಮಾಡ್ತೀವಿ. 1951ರಲ್ಲಿ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ 20 ವಿಧಿಗಳನ್ನು ತೆಗೆದುಹಾಕಿ ಮತ್ತು ಒಂದು ಭಾಗವನ್ನು ತೆಗೆದುಹಾಕ್ತೀವಿ. ಕೇಳ್ತಾರೆ 1951ರಲ್ಲಿ ಯಾವ ಭಾಗವನ್ನು ತೆಗೆದುಹಾಕಲಾಯಿತು? 1951ರಲ್ಲಿ ಯಾವ ಭಾಗವನ್ನು ತೆಗೆದುಹಾಕಲಾಯಿತು? ಸಂವಿಧಾನದ 7ನೇ ಭಾಗವನ್ನು ತೆಗೆದುಹಾಕಲಾಯಿತು. ಎಷ್ಟನೇ ಭಾಗ? ಸಂವಿಧಾನದ 7ನೇ ಭಾಗವನ್ನು ತೆಗೆದುಹಾಕ್ತಾರೆ. ಯಾಕಪ್ಪ ಅಂದರೆ ಅಲ್ಲಿದ್ದಂಥದ್ದು ಬಿ ಸ್ಟೇಟಸ್ ಅಂದರೆ ಬಿ ರಾಜ್ಯಗಳು ಇದ್ದು ಅಲ್ಲಿ ಅದನ್ನು ತೆಗೆದುಹಾಕ್ತಾರೆ, ನೆನಪಿರಲಿ. ಅದೇ ರೀತಿ 1950ರಿಂದ ಇಲ್ಲಿವರೆಗೆ 1951ರಿಂದ ಇಲ್ಲಿವರೆಗೆ ನಾವು ಭಾರತ ಸಂವಿಧಾನಕ್ಕೆ 95 ವಿಧಿಗಳನ್ನು ಆ್ಯಡ್ ಮಾಡಿದ್ದೀವಿ. 95 ವಿಧಿಗಳನ್ನು ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ 4 ಭಾಗಗಳನ್ನು ಸೇರಿಸ್ಕೊಂಡಿದ್ದೀವಿ. ಅದೇ ರೀತಿ 4 ಪರಿಚ್ಛೇದಗಳನ್ನ ನಾವು ಸೇರಿಸ್ಕೊಂಡಿದ್ದೀವಿ. ಹಾಗಾದರೆ ಪ್ರಶ್ನೆ ಕೇಳ್ತಾರೆ, ಇತ್ತೀಚೆಗೆ ಸೇರಲ್ಪಟ್ಟ 4 ಭಾಗಗಳು ಯಾವತ್ತು? ಅದು 4 ಭಾಗಗಳು ಯಾವಲ್ಲ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ. ಯಾವ ಭಾಗಗಳು? ಭಾಗ 4A 1 ಸೇರಿದೆ. ಅದೇ ರೀತಿ ಭಾಗ 9A, ಭಾಗ 9B, ಅದೇ ರೀತಿ ಭಾಗ 14A. 25 ಮೂಲ 20 ಎಷ್ಟಿದ್ದು? 22 ಭಾಗಗಳಿದ್ದು. ಮೂಲ ಸಂವಿಧಾನದಲ್ಲಿ 22 ಭಾಗಗಳಿದ್ದು, ಈಗ 25 ಆಗಿದ್ದಾವೆ. ಪ್ರಸ್ತುತ ಈಗ ನಾವು ಮತ್ತೆ 4 ಭಾಗಗಳನ್ನ ಆ್ಯಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಭಾಗ 4A, ಭಾಗ 9A, ಭಾಗ 9B, ಭಾಗ 14A ಅನ್ನು ನಾವು ಆ್ಯಡ್ ಮಾಡಿದ್ದೀವಿ. ಹಾಗಾದರೆ ಎಷ್ಟಾದವು ಇವೆಲ್ಲವನ್ನು ನೋಡಿದಾಗ 22ಕ್ಕೆ 4ನೇ ಆ್ಯಡ್ ಮಾಡಿದರೆ ಎಷ್ಟಾಗಬೇಕಾಗಿತ್ತು? 26 ಆಗಬೇಕಾಗಿತ್ತು ಅಂತ ನಿಮ್ಮ ಪ್ರಶ್ನೆ. 26ರಲ್ಲಿ 1ಅನ್ನು ನಾವು ಡಿಲೀಟ್ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. 1951ರಲ್ಲಿ ಯಾವ ಭಾಗವನ್ನು? 7ನೇ ಭಾಗವನ್ನು, ಸಂವಿಧಾನದ 7ನೇ ಭಾಗವನ್ನು ನಾವು ಡಿಲೀಟ್ ಮಾಡಿದ್ದೀವಿ. ಹೀಗಾಗಿ ನಮ್ಮ ಪ್ರಸ್ತುತ ಸಂವಿಧಾನದಲ್ಲಿರ್ತಕ್ಕಂಥ ಭಾಗಗಳು 25. ಇದು ಒಂದು ಅಂಶ ಆಯಿತು ಬೃಹತ್ ಸಂವಿಧಾನ ಅನ್ನೋದಕ್ಕೆ. ಇನ್ನು ಕೆಲವು ರೀತಿ 4 ಅಂಶಗಳನ್ನು ನಾವು ನೋಡಬೇಕಾಗ್ತದ. ಭಾರತ ಸಂವಿಧಾನವು ಜಗತ್ತಿನಲ್ಲಿ ಬೃಹತ್ ಸಂವಿಧಾನ ಅಂತ ಕರೆದಕ್ಕೆ ಒಂದು ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಭೌಗೋಳಿಕ ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಅಖಂಡ ಭಾರತವು 28 ರಾಜ್ಯಗಳನ್ನು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಂಥ ರಾಷ್ಟ್ರವಾಗಿದೆ. ಈ ಎಲ್ಲ ರಾಷ್ಟ್ರಗಳಿಗೆ ಇರ್ತಕ್ಕಂಥ ಭಾಷಾವಾರ ಆಗಿರ್ಬೋದು, ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಈ ಅಖಂಡತ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗ್ತದೆ. ಅಂತ ಜಿಯೋಗ್ರಫಿಕ್ ನಿರ್ದೇಶನ ನೋಡಬೇಕಾದ್ರೆ, ಭೌಗೋಳಿಕ ಅಂಶಗಳಲ್ಲಿ ನೋಡಬೇಕಾದ್ರೆ 28 ರಾಜ್ಯಗಳನ್ನು, ಅದೇ ರೀತಿ 8 ಕೇಂದ್ರಾಡಳಿತ ಪ್ರದೇಶಗಳನ್ನು, ಅದೇ ರೀತಿ ಹಲವಾರು ಭಾಷೆಗಳ, ಹಲವಾರು ಜನಾಂಗಗಳನ್ನು ಅಥವಾ ಹಲವಾರು ಧರ್ಮಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಫ್ಯಾಕ್ಟರಿಂದಾಗಿ ಇದು ಕೂಡ ಭಾರತ ಸಂವಿಧಾನ ದೊಡ್ಡ ಸಂವಿಧಾನಕ್ಕೆ ಕಾರಣ ಅಂತ ಹೋಗ್ತೀವಿ. ಅದೇ ರೀತಿ ಎರಡನೇದು ಹಿಸ್ಟಾರಿಕಲ್ ಫ್ಯಾಕ್ಟರ್ಸ್, ಐತಿಹಾಸಿಕ ಅಂಶಗಳು. ನಮ್ಮ ಭಾರತ ಸಂವಿಧಾನ 1950ರಿಂದ ಬಂದಂಥದ್ದಲ್ಲ, ಒಮ್ಮೆ ಅವತ್ತೇನೋ ಸಡನ್ಲಿ ರಚನೆ ಮಾಡಿದಂಥ ಸಂವಿಧಾನ ಅಲ್ಲ. 1773ರಿಂದ ಹಿಡ್ಕೊಂಡು
1950ರವರೆಗೆ ನಾವು ಜಾರಿಗೆ ತರೋವರೆಗೂ ಕೂಡ ನಮ್ಮ ಭಾರತ ಸಂವಿಧಾನ ಏನಾಗಿದೆ, ಐತಿಹಾಸಿಕವಾಗಿ ತನ್ನ ಹಂತಗಳನ್ನು ದಾಟ್ತಾ ಬಂದಿದೆ. 1773ರಿಂದ ನಮ್ಮ ಭಾರತ ಸಂವಿಧಾನಕ್ಕೆ ಬೇಕಾದಂಥ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತಾ ನಮ್ಮ 1950ವರೆಗೆ ಬರ್ತೀವಿ. ಹಾಗಾಗಿ ಇದನ್ನು ಐತಿಹಾಸಿಕ ಕೂಡ ಇದು ಒಂದು ಕಾರಣ ಅಂತ ಹೇಳಬೇಕಾಗ್ತದೆ, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವಾಗಿ ಮಾರ್ಪಡಲಿಕ್ಕೆ. ಮತ್ತು ಇನ್ನೊಂದು ವಿಷಯ ಅಂದರೆ 1935ರ ಕಾಯ್ದೆಯನ್ನ ಇದು ಸಂಪೂರ್ಣವಾಗಿ ಅಳವಡಿಸಿಕೊಂಡಿದ್ದ ಕಾರಣವಾಗಿ ಅದು ಕೂಡ ಒಂದು ಇತಿಹಾಸ ದಾಖಲೆಯಾಗಿ ಪರಿಗಣಿಸ್ತಾ ಹೋಗ್ತದೆ. ಮೂರನೇದಾಗಿ ನೋಡೋದಾದ್ರೆ ಒಂದೇ ಸಂವಿಧಾನ, ಭಾರತಕ್ಕೆ ಇರತಕ್ಕಂಥದ್ದು ಒಂದೇ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಇದೆ. 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದೇ ನಮ್ಮ ಸಂವಿಧಾನವಿದೆ. ಯಾಕಪ್ಪ ಅಂದ್ರೆ ದೇಶದ ಅಖಂಡತೆ ಮತ್ತು ಏಕತೆಯನ್ನು ಕಾಪಾಡೋದಕ್ಕೋಸ್ಕರ ನಮ್ಮ ಸಂವಿಧಾನ ತಜ್ಞರು ಏನ್ ಮಾಡಿದ್ದಾರೆ, ಒಂದೇ ಸಂವಿಧಾನವನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಅಮೆರಿಕಾದಲ್ಲಿ 2 ಸಂವಿಧಾನಗಳಿವೆ, ಒಂದು ಕೇಂದ್ರ ಸಂವಿಧಾನ, ಇನ್ನೊಂದು ರಾಜ್ಯ ಸಂವಿಧಾನ. ಹಾಗಾಗಿ ನಮ್ಮ ಭಾರತಕ್ಕೆ ಕೇವಲ ಒಂದೇ ಸಂವಿಧಾನ ಇರಲಿ ಅನ್ನೋ ದೃಷ್ಟಿಯಿಂದಾಗಿ 28 ರಾಜ್ಯಗಳಿಗೆ ಮತ್ತು 8 ಕೇಂದ್ರಾಡಳಿತ ಪ್ರದೇಶಕ್ಕೆ ಅನ್ವಯ ಆಗುವಂಥ ಸಂವಿಧಾನ ರಚನೆ ಆಗಬೇಕು ಅಂತೇಳಿ ಕೂಡ ಏನು ಮಾಡಿದ್ದಾರೆ, ಸಂವಿಧಾನ ತಜ್ಞರು ಕೆಲವು ವಿಷಯಗಳನ್ನ ಆ್ಯಡ್ ಮಾಡ್ತಾ ಬೃಹತ್ವಾಗಿ ಅದನ್ನು ಮಾಡ್ತಾ ಹೋಗಿದ್ದಾರೆ. 4ನೇದು ಕಾನೂನು ಪಂಡಿತರನ್ನ ಒಳಗೊಂಡಿತ್ತು. ಸಂವಿಧಾನ ರಚನಾ ಸಭೆ ಕಾನೂನು ಪಂಡಿತರನ್ನ ಒಳಗೊಂಡಿತ್ತು. ಕಾನೂನು ಪಂಡಿತರು ತಮಗಿದ್ದಂಥ ಜ್ಞಾನವನ್ನು ಆರಾಧನೆ ಮಾಡ್ತಾ ಕೆಲವು ವಿಷಯಗಳನ್ನ ಸೇರಿಸ್ತಾ ಹೋಗ್ತಾರೆ. ಸಂವಿಧಾನ ತನ್ನ ಸಂಪುಟಗಳನ್ನು ತನ್ನ ರಚನೆಯಲ್ಲಿ ಬೃಹತ್ ಆಗ್ತಾ ಹೋಗ್ತದೆ. ಈ 4 ಫ್ಯಾಕ್ಟರ್ಗಳಲ್ಲಿ ಇನ್ನೊಂದು ಫ್ಯಾಕ್ಟರ್ ಜೊತೆ ಆಗ್ತಾ ಹೋಗ್ತದೆ. ಅದೇ ರೀತಿ 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನಕಲು ಪ್ರತಿ ಅಂತ ಕರೀತಾರೆ. ಕೇಳಿದ್ದಾರೆ ಇದನ್ನ. ಯಾವ ಕಾಯ್ದೆಯನ್ನ ಭಾರತ ಸಂವಿಧಾನದ ನಕಲು ಪ್ರತಿ ಅಂತ ಕರೆದಿದ್ದಾರೆ ಅಂದ್ರೆ 1935ರ ಕಾಯ್ದೆಯನ್ನ ನಕಲು ಪ್ರತಿ ಅಂತ ಕರೆದಿದ್ದಾರೆ. ಅದೇ ತೆರನಾಗಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕೆಲವು ಹಿಂದುಳಿದ ಪ್ರದೇಶಗಳಿಗೆ ಮೀಸಲಾತಿಯನ್ನು ಕೊಡಬೇಕಾಗ್ತದ. 371 ಆರ್ಟಿಕಲ್ ಹಿಡ್ಕೊಂಡು ಮಠ ಹೋಗ್ತೀವಿ. ಹಲವಾರು ರಾಜ್ಯಗಳಲ್ಲಿ ಇರ್ತಕ್ಕಂಥ ಹಿಂದುಳಿದ ಪ್ರದೇಶಗಳಿಗೆ ಕೂಡ ಯಾವ ರೀತಿ ಮೀಸಲಾತಿ ಕೊಡಬೇಕು, ಅದೇ ರೀತಿ SC/STಗೆ, ಅದೇ ರೀತಿ ಮೈನಾರಿಟಿ ಅಂದರೆ ಬುಡಕಟ್ಟು ಜನಾಂಗಗಳಿಗೆ ಯಾವ ರೀತಿ ಮೀಸಲಾತಿ ಕೊಡಬೇಕು ಅನ್ನೋದು ಕೂಡ ಹಲವಾರು ವಿಷಯಗಳನ್ನ ಸೇರಿಸ್ತಾ ಹೋಗ್ತದೆ. ಅಂದರೆ ಭಾಷೆಗಳನ್ನು ಕೂಡ ಸೇರಿಸ್ತಾ ಹೋಗ್ತದೆ. 16ನೇ ಭಾಗದಲ್ಲಿ ನಾವೇನು ಮಾಡ್ತೀವಿ, SC/ST ಮತ್ತು ಅಲ್ಲಿರ್ತಕ್ಕಂಥ ಮೀಸಲಾತಿ ಸ್ಥಾನಮಾನ ನೋಡ್ತೀವಿ. 17ರಲ್ಲಿ ಭಾಷೆಗಳ ಸ್ಥಾನಮಾನ ನೋಡ್ತೀವಿ. ಈ ರೀತಿ ಹಲವಾರು ವಿಷಯಗಳನ್ನ ಸೇರಿಸ್ತಾ ಹೋದಾಗ ಭಾರತ ಸಂವಿಧಾನ ಜಗತ್ತಿನಲ್ಲಿ ದೊಡ್ಡ ಸಂವಿಧಾನ ಆಗ್ತದೆ, ಬೃಹತ್ ಲಿಖಿತ ಸಂವಿಧಾನ ಅನ್ನೋದಕ್ಕೆ ಹಲವಾರು ವರ್ಷಗಳು ನಮಗೆ ಪ್ರೇರಣೆ ಕೊಡ್ತಾ ಹೋಗ್ತವೆ. ಇದಿಷ್ಟು ಒನ್ನೇ ಫ್ಯೂಚರ್ ಅಂತ ಹೇಳಬೇಕಾಗ್ತದೆ. ನೆನಪಿರಲಿ, ಇಲ್ಲಿ ಕೇಳುವಂಥ ಪ್ರಶ್ನೆ ಮೂಲ ಆರ್ಟಿಕಲ್ ಎಷ್ಟಿದ್ದು ಅಂತ ಕೇಳ್ತಾರೆ. 395. ಓಕೆ, 22 ಭಾಗಗಳು, 8 ಪರಿಚ್ಛೇದಗಳು. ಈಗ 470ಕ್ಕಿಂತ ಹೆಚ್ಚು ಆರ್ಟಿಕಲ್ ಇದೆ, ವಿಧಿಗಳಿದಾವೆ, 25 ಭಾಗಗಳಿದಾವೆ. ಅದೇ ರೀತಿ 12 ಪರಿಚ್ಛೇದಗಳಿದಾವೆ. ಓಕೆ, ಮೊದಲು 8 ಇದ್ದು ಪರಿಚ್ಛೇದಗಳು 12 ಆ್ಯಡ್ ಆಗ್ತಾ ಹೋಗಿದ್ದಾವೆ. 9ನೇದು ರೂಲ್ ಆ್ಯಂಡ್ ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಅಂತ ಬರುತ್ತೆ. 10ನೇದು ಆಂಟಿ ಡಿಫೆಕ್ಷನ್ ಲಾ ಅಂತ ಬರುತ್ತೆ, ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ 10ನೇ ಪರಿಚ್ಛೇದ. 11ನೇದು ಗ್ರಾಮ ಪಂಚಾಯತಿ ಅಂತ ಬರುತ್ತೆ. 12ನೇದು ಮುನ್ಸಿಪಾಲಿಟೀಸ್ ಅನ್ನೋಂಥ ಪರಿಚ್ಛೇದಗಳು ಬರ್ತಾ ಹೋಗ್ತದೆ. ಇದಿಷ್ಟು ಬೃಹತ್ ಲಿಖಿತ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಂತೂ ಅದರ ಮಾಹಿತಿ ಅಂತ ಹೇಳ್ತಾ ಹೋಗ್ಬೇಕಾಗ್ತದೆ. 2ನೇ ಲಕ್ಷಣ ನಾವು ಅಧ್ಯಯನ ಮಾಡೋದಾದ್ರೆ 2ನೇ ಲಕ್ಷಣ ಹೇಳ್ತದಪ್ಪ, ಎರವಲ ಪಡೆದಿರುವ ಸಂವಿಧಾನ. ನಮ್ಮ ಭಾರತ ಸಂವಿಧಾನ ಎರವಲ ಪಡೆದಿರುವಂಥ ಸಂವಿಧಾನ. ಕಾಪಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇದನ್ನ, ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇದನ್ನ. ನಮ್ಮ ಭಾರತ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಸುಮಾರು 60 ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ದಾರೆ. ಎಷ್ಟು? 60 ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ BN ರಾವ್. ನೆನಪಿರಲಿ, BN ರಾಯ್ ಅವರು ಭಾರತ ಸಂವಿಧಾನಕ್ಕೆ ಬೇಕಾದಂಥ ಕೆಲವು ವಿಷಯಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಕೆಲವು ರಾಷ್ಟ್ರಗಳ ಸಂವಿಧಾನವನ್ನು, ಸುಮಾರು 60 ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಾರೆ BN ರಾಯ್ ಅವರು. ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ, ಅಲ್ಲಿದ್ದಂಥ ಚಲೋ ಮಾಹಿತಿಗಳನ್ನು, ಅಂದರೆ ದೇಶಕ್ಕೆ ಒಳಿತಾಗುವ ವಿಷಯಗಳನ್ನು ನಾವೇನು ಮಾಡ್ತೀವಿ, ಇದನ್ನು ನಕಲು ಮಾಡ್ಕೊಂಡಿದ್ದೀವಿ, ಅಂದರೆ ಅಲ್ಲಿಂದ ನಾವು ತೆಗೆದುಕೊಂಡಿದ್ದೀವಿ. ಹೀಗಾಗಿ ಕಟ್ ಆ್ಯಂಡ್ ಪೇಸ್ಟ್ ಅಂತ ಕರಿತಾ ಇರೋಣ, ಕತ್ರಿ ಮತ್ತು ಕಾಗದ. ನಾವು ಭಾರತ ಸಂವಿಧಾನ ಎರವಲ ಸಂವಿಧಾನ ಪಡೆದಿರ್ತೀವಿ, ಅದಕ್ಕೆ ಏನಂತ ಕರೀತಾರೆ, ಕತ್ರಿಯಿಂದ ಕಟ್ ಮಾಡಿ ಮತ್ತು ಪೇಸ್ಟ್ ಮಾಡಿ, ಅಂದರೆ ಪೇಪರ್ನ ಪೇಸ್ಟ್ ಮಾಡಿದ್ದೀವಿ ಅಂತ ಅರ್ಥ. ಒಂದು ಸಂವಿಧಾನದಿಂದ ತಗೊಂಬಂದು ನಮ್ಮ ಸಂವಿಧಾನಕ್ಕೆ ನಾವು ಜೋಡಿಸ್ಕೊಂಡಿದ್ದೀವಿ ಅನ್ನೋದಕ್ಕಾಗಿ ಹೇಳ್ತಾ ಹೋಗ್ತಾರೆ. ಸುಮಾರು BN ರಾಯ್ ಅವರು 60 ಸಂವಿಧಾನಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ. ನಮ್ಮ ಭಾರತ ಸಂವಿಧಾನವನ್ನು ಎರವಲು ಪಡೆದಿರೋ ಸಂವಿಧಾನ ಅಂತ ಕರಿತೀವಿ. ಯಾಕಪ್ಪ ಕರಿಬೇಕಾಗ್ತದೆ ಇದನ್ನ? ನಾವು ಇತರ ದೇಶಗಳಿಂದ ಮತ್ತು ಇತರ ಅಂಶಗಳಿಂದ ನಾವು ನಮಗೆ ಬೇಕಾದಂಥ ನಮ್ಮ ದೇಶಕ್ಕೆ ಸೂಕ್ತ ಆಗುವಂಥ ವಿಷಯಗಳನ್ನು ನಾವು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನಕ್ಕೆ ನಾವು ತೆಗೆದುಕೊಂಡಿದ್ದೇವೆ, ಬಾರೋಡ್ ಮಾಡ್ಕೊಂಡಿದ್ದೇವೆ. ನೋಡೋದಾದ್ರೆ
ಅತಿ ಹೆಚ್ಚು ವಿಷಯಗಳನ್ನ ಯಾವುದರಿಂದ ನಾವು ಪಡೆದಿದ್ದೀವಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಭಾರತ ಸಂವಿಧಾನಕ್ಕೆ ಎರವಲು ಪಡೆದಂಥ ವಿಷಯಗಳು ಅತಿ ಹೆಚ್ಚು ಯಾವುದರಿಂದ ನಾವು ಪಡೆದಿವಿ ಅಂದರೆ 1935ರ ಕಾಯ್ದೆ. 1935ರ ಕಾಯ್ದೆಯಿಂದ ಇದ್ದಂಥ ಆ್ಯಸ್ ಇಟ್ ಈಸ್ ಅಲ್ಲಿ ಏನಿರ್ತದ ಸಂಯುಕ್ತ ವ್ಯವಸ್ಥೆ ಅನ್ನುವಂಥದ್ದನ್ನೇ ಸಂಪೂರ್ಣವಾಗಿ ನಾವು ನಮ್ಮ ಸಂವಿಧಾನ ಜಾರಿ ತಗೊಂಬರುವಾಗ ನಮ್ಮ ಸಂವಿಧಾನಕ್ಕೆ ಅದನ್ನು ಪಡೆದುಕೊಂಡಿದ್ದೀವಿ. ಕೇಳಿದ್ದಾರೆ ಯಾವುದರಿಂದ ಅತಿ ಹೆಚ್ಚು ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. 1935ರ ಕಾಯ್ದೆಯಿಂದ ನಾವು ನಮ್ಮ ಸಂವಿಧಾನಕ್ಕೆ ಅತಿ ಹೆಚ್ಚು ವಿಷಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಇದನ್ನ 1935ರ ಕಾಯ್ದೆಯನ್ನ ಭಾರತ ಸಂವಿಧಾನದ ನಕಲು ಪ್ರತಿ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಬ್ಲೂ ಕಾರ್ಬನ್ ಕಾಪಿ, ನಕಲು ಪ್ರತಿ ಅಂತ ಕೂಡ ಕೇಳಬಹುದು. ಭಾರತ ಸಂವಿಧಾನದ ನಕಲು ಪ್ರತಿ ಯಾವುದು ಅಂತ ಕೇಳಬಹುದು, ಅಥವಾ ಬ್ಲೂ ಕಾರ್ಬನ್ ಕಾಪಿ ಯಾವುದು ಅಂತ ಕೇಳಬಹುದು. 1935ರ ಕಾಯ್ದೆ ಆಗಿರ್ತದ. ಎರವಲು ಪಡೆದಕ್ಕೆ ಇನ್ನೂ ಹಲವಾರು ಅಂಶಗಳನ್ನ ನೋಡಬೇಕಾಗ್ತದ. ನಾವು ಅಮೆರಿಕದಿಂದ ನೋಡೋದಾದ್ರೆ ಅಮೆರಿಕದಿಂದ ಏನೇನು ತಗೊಂಡುಕೊಂಡಿದ್ದೀವಿ? ಪ್ರಿಯಾಂಬಲ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದೀವಿ. ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಅಂತ ಕರಿತಿರೋದು ಅಮೆರಿಕದಿಂದ ಆಗಿದ್ದು. ಅದೇ ರೀತಿ ಫಂಡಮೆಂಟಲ್ ರೈಟ್ಸ್ ಅನ್ನ ನೋಡಿದೀವಿ. ಫಂಡಮೆಂಟಲ್ ರೈಟ್ಸು ಕೂಡ ಅಮೆರಿಕ ಸಂವಿಧಾನದಿಂದ ತಗೊಂಡಿದ್ದೀವಿ. ಅದೇ ರೀತಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಎಲ್ಲಿಂದ ತಗೊಂಡಿದ್ದೀವಿ? ಸ್ವತಂತ್ರ ನ್ಯಾಯಾಂಗ ಅನ್ನುವಂಥ ವಿಷಯವನ್ನು ಎಲ್ಲಿಂದ ತಗೊಂಡಿದ್ದೀವಿ? ಅಮೆರಿಕ ಸಂವಿಧಾನ ತಗೊಂಡಿದ್ದೀವಿ. ಅದೇ ತರನಾಗಿ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಅನ್ನುವಂಥ ಪದವನ್ನು ನಾವು ಅಥವಾ ಅಂಶವನ್ನು ಎಲ್ಲಿ ತಗೊಂಡಿವಿ? ಅಮೆರಿಕ ಸಂವಿಧಾನದಿಂದ ತಗೊಂಡಿದ್ದೀವಿ. ಅದೇ ತರನಾಗಿ ಇಂಗ್ಲೆಂಡ್ ಸಂವಿಧಾನ ನೋಡೋದಾದ್ರೆ ಇಂಗ್ಲೆಂಡಿಂದ ನಾವು ಬ್ರಿಟಿಷ್ ಸಂವಿಧಾನದಿಂದ ಏನು ತಗೊಂಡಿದ್ದೀವಿ? ಸಂಸದೀಯ ಪದ್ಧತಿ ಸರ್ಕಾರ ಅನ್ನುವಂಥದ್ದು ತಗೊಂಡಿದ್ದೀವಿ. ಆಯ್ತಾ? ಇಂಗ್ಲೆಂಡಿಂದ ಸಂಸದೀಯ ಪದ್ಧತಿ ಸರ್ಕಾರ ಅನ್ನುವಂಥ ಅಂಶವನ್ನು ತಗೊಂಡಿದ್ದೀವಿ. ಅದೇ ರೀತಿ ಏಕನಾಗರಿಕತ್ವ ಪದ್ಧತಿ ಅನ್ನುವಂಥದ್ದು ನಾವು ತಗೊಂಡಿದ್ದೀವಿ. ಸಿಂಗಲ್ ಸಿಟಿಸನ್ಶಿಪ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದೀವಿ. ಅದೇ ರೀತಿ ರಿಟ್ಸ್, ಮೂಲಭೂತ ಹಕ್ಕುಗಳು ವೈಲೆನ್ಸ್ ಆದಾಗ ನಾವು ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಹೋಗ್ತೀವಲ್ಲ, ರಿಟ್ಸ್ ಅನ್ನು 5 ರಿಟ್ಸ್ಗಳನ್ನು ನಾವು ಇಂಗ್ಲೆಂಡ್ ಸಂವಿಧಾನದಿಂದ ತಗೊಂಡಿದ್ದೀವಿ. ಅದೇ ರೀತಿ ರೂಲ್ ಆ್ಯಂಡ್ ಲಾ, ಕಾನೂನು ಆಳ್ವಿಕೆ ಅನ್ನೋ ಪದವನ್ನು ಕೂಡ ನಾವು ಇಂಗ್ಲೆಂಡಿಂದ ಪಡ್ಕೊಂಡಿದ್ದೀವಿ. ಅದೇ ರೀತಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಎಲ್ಲಿಂದ ತಗೊಂಡಿದ್ದೀವಿ? ರಷ್ಯಾದಿಂದ ತಗೋತಾ ಹೋಗ್ತೀವಿ. ಡ್ಯೂಟೀಸ್ ಅನ್ನು 11 ಡ್ಯೂಟೀಸ್ಗಳನ್ನ ರಷ್ಯಾ ಕಾನ್ಸ್ಟಿಟ್ಯೂಷನ್ ಇಂದ ಬಾರ್ಡರ್ ಮಾಡ್ಕೊಳ್ತೀವಿ. ಅದೇ ರೀತಿ ಪಂಚವಾರ್ಷಿಕ ವೇತನಗಳನ್ನ ರಷ್ಯಾದಿಂದ ತಗೊಳ್ತೀವಿ. ನ್ಯಾಯವನ್ನ ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ನ್ಯಾಯವನ್ನು ಅಂತ ಕಾನ್ಸೆಪ್ಟ್ ಅನ್ನ ರಷ್ಯಾದಿಂದ ನಾವು ತಗೊಳ್ತೀವಿ. ಮತ್ತೆ ನೋಡೋದಾದ್ರೆ ಫ್ರಾನ್ಸ್ ಇಂದ ನಾವೇನು ತಗೊಳ್ತೀವಿ? ಗಣರಾಜ್ಯ ಅನ್ನುವ ಪದವನ್ನು ನಾವು ತಗೊಳ್ತೀವಿ. ಅದ್ರ ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಅನ್ನುವಂಥ ಭಾವನೆ ಅನ್ನುವಂಥ ಅಂಶಗಳನ್ನು ನಾವು ಫ್ರಾನ್ಸ್ ಸಂವಿಧಾನದಿಂದ ತಗೊಳ್ತೀವಿ. ಅದೇ ರೀತಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಯಾವ ದೇಶದಿಂದ ಎರವಲು ಪಡಿತೀವಿ? ಐರಿಷ್ ಅಥವಾ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ತಗೊಳ್ತೀವಿ. ರಾಜನೀತಿ ನಿರ್ದೇಶಕ ತತ್ವಗಳನ್ನ ಎಲ್ಲಿಂದ ತಗೊಳ್ತೀವಿ? ಐರಿಷ್ ಅಥವಾ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ನಾವು ತಗೊಳ್ತೀವಿ. ಅದೇ ತರನಾಗಿ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ವಿಷಯವನ್ನು ಯಾವ ರಾಷ್ಟ್ರದಿಂದ ನಾವು ತಗೊಳ್ಕೊಳ್ತೀವಿ? 368ನೇ ವಿಧಿಯನ್ನು ಯಾವ ರಾಷ್ಟ್ರದಿಂದ ನಾವು ತಗೊಳ್ತೀವಿ? ದಕ್ಷಿಣ ಆಫ್ರಿಕಾ ರಾಷ್ಟ್ರದಿಂದ ನಾವು ತಗೊಳ್ತೀವಿ. ಅದೇ ರೀತಿ ತುರ್ತು ಪರಿಸ್ಥಿತಿ ವಿಷಯಗಳನ್ನು ಯಾವ ರಾಷ್ಟ್ರದಿಂದ ನಾವು ತೆಗೆದುಕೊಂಡಿದ್ದೀವಿ? ಜರ್ಮನಿ ರಾಷ್ಟ್ರ ಸಂವಿಧಾನ ನಾವು ತೆಗೆದುಕೊಂಡಿದ್ದೀವಿ. ತುರ್ತು ಪರಿಸ್ಥಿತಿ ಎಲ್ಲಿಂದ? ಜರ್ಮನಿಯಿಂದ. ಅದೇ ರೀತಿ ತಿದ್ದುಪಡಿ ವಿಷಯವನ್ನು ದಕ್ಷಿಣ ಆಫ್ರಿಕಾದಿಂದ ತಗೊಂಡಿದ್ದೀವಿ. ಅದೇ ರೀತಿ ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದು ಕಾನ್ಸೆಪ್ಟ್ ಅನ್ನು ಎಲ್ಲಿಂದ ತಗೊಂಡಿದ್ದಾನೋ? ಕೆನಡಾ ಸಂವಿಧಾನದಿಂದ ತಗೊಂಡಿದ್ವಿ. ಅದೇ ರೀತಿ ಸಮರ್ಥ ಪಟ್ಟಿಯನ್ನು ನಾವು ಯಾವ ರಾಷ್ಟ್ರದಿಂದ ತಗೊಂಡಿದ್ವಿ? ಸಮರ್ಥ ಪಟ್ಟಿಯನ್ನು ಆಸ್ಟ್ರೇಲಿಯಾ ರಾಷ್ಟ್ರದಿಂದ ನಾವು ತಗೊಂಡಿದ್ವಿ. ಹಲವಾರು ಅಂಶಗಳನ್ನ ಭಾರತವು ಏನು ಮಾಡಿದೆ? ಹಲವಾರು ರಾಷ್ಟ್ರಗಳಿಂದ ಕೆಲವು ಬೇಕಾದಂಥ ಒಳ್ಳೆಯ ಅಂಶಗಳನ್ನು ನಮ್ಮ ಭಾರತ ಸಂವಿಧಾನ ಎರವಲು ಮಾಡಿದೆ. ಹೀಗಾಗಿ ಇದನ್ನು ಪಡೆದುಕೊಂಡದಕ್ಕಾಗಿ ನಮ್ಮ ಭಾರತ ಸಂವಿಧಾನದ 2 ಲಕ್ಷಣವನ್ನು ನಾವು ಎರವಲು ಪಡೆದಿರುವ ಸಂವಿಧಾನ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನಮ್ಯ ಮತ್ತು ಅನಮ್ಯ ಸಂವಿಧಾನ. ನಮ್ಯ ಮತ್ತು ಅನಮ್ಯ ಸಂವಿಧಾನ, ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಕಾನ್ಸ್ಟಿಟ್ಯೂಷನ್. ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಇದನ್ನ. ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂದ್ರೆ ಸಂವಿಧಾನದಲ್ಲೇ ಮತ್ತೆ 2 ಭಾಗ ಮಾಡ್ತಾ ಹೋಗ್ತೀವಿ. ಒಂದು ನಮ್ಯ, ಇನ್ನೊಂದು ಅನಮ್ಯ. ನಮ್ಮ ಭಾರತ ಸಂವಿಧಾನ ನಮ್ಯನು ಅಥವಾ ಅನಮ್ಯನು ಅಂತ ಕೇಳಿದಾಗ 2 ಆಗುತ್ತೆ. ಭಾಗಶಃ ನಮ್ಯ ಸಂವಿಧಾನ, ಭಾಗಶಃ ಅನಮ್ಯ ಸಂವಿಧಾನ. ಭಾಗಶಃ ಸರಳ ಸಂವಿಧಾನ, ಭಾಗಶಃ ಕಠಿಣ ಸಂವಿಧಾನ ಅಂತ ಹೇಳಬೇಕಾಗ್ತದ. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಕಠಿಣಕ್ಕಿಂತ ನಮ್ಮ ಸಂವಿಧಾನ ಎಂಥದ್ದು? ಕಠಿಣಕ್ಕಿಂತ ಸರಳ ಸಂವಿಧಾನವಾಗಿದೆ. ನಾವೇನು ಹೇಳ್ತಾ ಹೋಗ್ತೀವಿ? ಭಾಗಶಃ ಕಠಿಣ, ಭಾಗಶಃ ನಮ್ಯ, ಭಾಗಶಃ ಅನಮ್ಯ, ಭಾಗಶಃ ಸರಳ ಅಂತ ಕರಿತಾ ಹೋಗ್ತೀವಿ. ನಮ್ಯ, ಅನಮ್ಯ, ಸರಳ, ಕಠಿಣ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮ್ಯ ಅನಮ್ಯ ಅಂದ್ರೆ ಏನು? ಯಾವ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಅದಕ್ಕೆ ಸರಳ ಬಹುಮತ ಅಂದ್ರೆ ಯಾವುದೇ ಯಾವ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಯಾವುದೇ ರೀತಿಯ
ಪ್ರೊಸೆಸ್ಗಳನ್ನು ಅನುಸರಿಸಿದೆ, ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಕಾಲಾನುಗುಣ ತಕ್ಕಂತೆ ತಿದ್ದುಪಡಿ ಮಾಡುವಂಥ ಸರಳ ಸಂವಿಧಾನ ಅಂತ ಕರಿತಾ ಹೋಗ್ತೀವಿ. ಅಂದರೆ ಅದಕ್ಕೆ ಸ್ಪೆಷಲ್ ಪ್ರೊಸೀಜರ್ ಬೇಕಾಗೇ ಇಲ್ಲ, ಅಂದರೆ ಮೆಜಾರಿಟಿಗಳನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ಅಂಥ ಸಂವಿಧಾನವನ್ನು ನಾವೇನಂತ ಕರಿತೀವಿ, ನಮ್ಯ ಸಂವಿಧಾನ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯನ್ನ ಪ್ರೊಸೀಜರ್ನ ಕೈಗೊಳ್ಳುವಂಗಿಲ್ಲ, ಕಾಲಕ್ಕೆ ತಕ್ಕಂತೆ ಸಂವಿಧಾನವನ್ನು ಚೇಂಜ್ ಮಾಡ್ತಾ ಹೋಗ್ತದೆ, ತನ್ನ ಡಿಸಿಷನ್ ತೆಗೆದುಕೊಳ್ತಾ ಹೋಗ್ತದೆ ಸಂಸತ್ತು. ಅದಕ್ಕೆ ಉದಾಹರಣೆ ಅಂದರೆ ಇಂಗ್ಲೆಂಡ್ ಕೊಡ್ತಾ ಹೋಗ್ತೀವಿ. ನಮ್ಯ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ ಆದಂಥದ್ದು ಇಂಗ್ಲೆಂಡ್. ಯಾಕಂದರೆ ಇಂಗ್ಲೆಂಡ್ ಸಂವಿಧಾನ ಸಾಂಪ್ರದಾಯಿಕವಾಗಿ ಮುಂದುವರೆದಂಥ ಸಂವಿಧಾನವಾಗಿದೆ, ಅಲಿಖಿತ ಸಂವಿಧಾನ. ತನಗೆ ಬೇಕಾದ ಸಂದರ್ಭ ತಕ್ಕಂತೆ ತನ್ನ ಸಂವಿಧಾನ ಚೇಂಜ್ ಮಾಡ್ತಾ ಹೋಗ್ತದೆ. ಇಲ್ಲಿ ಯಾವುದೇ ರೀತಿ ಸ್ಪೆಷಲ್ ರಿಕ್ರೂಟ್ಮೆಂಟ್ ಅಂದರೆ ಸ್ಪೆಷಲ್ ರಿಕ್ವೈರ್ಮೆಂಟ್ ವಹಿಸಂಗಿಲ್ಲ. 2/3 ಮೆಜಾರಿಟಿ ಆಗಿರ್ಬೋದು, ಮೆಜಾರಿಟಿ ಅನ್ನುವಂಥ ಕಾನ್ಸೆಪ್ಟೇ ಬರೋಂಗಿಲ್ಲ. ಅಂಥದ್ದಕ್ಕೆ ನಾವು ನಮ್ಯ ಸಂವಿಧಾನ ಅಂತ ಕರಿತೀವಿ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಅದೇ ರೀತಿ ಅನಮ್ಯ ಕಾನ್ಸ್ಟಿಟ್ಯೂಷನ್ ಅಂದರೆ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಮಾಡಬೇಕಾಗ್ತದೆ, ಅಂದರೆ ಪ್ರೊಸೀಜರ್ನ ಕೈಗೊಳ್ಳಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 368 ಆರ್ಟಿಕಲ್ ಅನ್ನು ಇಲ್ಲಿ ನಾವು ಬಳಸಬೇಕಾಗ್ತದೆ. ನಮ್ಯ ಸಂವಿಧಾನಕ್ಕೆ 368 ಆರ್ಟಿಕಲ್ ಬಳಸಕ್ಕೆ ಬರಂಗಿಲ್ಲ, ಸಿಂಪಲ್ ಮೆಜಾರಿಟಿ ಒಪ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅನಮ್ಯ ಸಂವಿಧಾನದಲ್ಲಿ ಸಿಂಪಲ್ ಅಂದರೆ ಸರಳ ಬಹುಮತದೊಂದಿಗೆ ಏನಾಗ್ಬಿಡ್ತದೆ ಅಂತ ಚೇಂಜ್ ಆಗ್ತಾ ಹೋಗ್ತದೆ. ಬಟ್ ಅನಮ್ಯ ಸಂವಿಧಾನದಲ್ಲಿ, ಕಠಿಣ ಸಂವಿಧಾನದಲ್ಲಿ ಏನಾಗ್ತದೆ, ಇಲ್ಲಿ 368 ಆರ್ಟಿಕಲ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. 368 ಪ್ರಕಾರ 2 ಪ್ರಕಾರ ಮೆಜಾರಿಟಿಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಒಂದು ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರಲ್ಲಿ 368ನೇ ವಿಧಿಯನ್ನ ನಾವು ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗ್ತದೆ. ಇಲ್ಲಿ 2 ರೀತಿಯ ನಾವು ನೋಡ್ತಾ ಹೋಗ್ತೀವಿ. ಒಂದು 2/3 ಮೆಜಾರಿಟಿ, ಪಾರ್ಲಿಮೆಂಟಿನ 2 ಸದನಗಳಲ್ಲಿ 2/3 ಮೆಜಾರಿಟಿ ಆಗಿರಬೇಕು. ಎರಡನೇದು 2 ಸದನಗಳಲ್ಲಿ 2/3 ಮೆಜಾರಿಟಿ ಪ್ಲಸ್ 1.5 ಸ್ಟೇಟ್, ಅರ್ಧ ರಾಜ್ಯಗಳ ಒಪ್ಪಿಗೆ ಕೂಡ ಪಡಿಬೇಕಾಗ್ತದೆ. ಯಾವುದೇ ನಾವು ಸಂವಿಧಾನವನ್ನು ಚೇಂಜ್ ಮಾಡಬೇಕಾದ್ರೆ ಅಥವಾ ಒಂದು ವರ್ಷವನ್ನು ಸೇರಿಸಬೇಕಾದ್ರೆ, ಯಾವುದೇ ಒಂದು ಕಾಯ್ದೆ ಮಾಡಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ, 2/3 ಅನ್ನುವಂಥದ್ದು ಸೇರಿಸಬೇಕಾಗ್ತದೆ. ಪ್ಲಸ್ ಅದಕ್ಕೆ ಅರ್ಧ ರಾಜ್ಯಗಳ ಸಹಾಯವನ್ನು ಕೂಡ, ಅದಕ್ಕೆ ಬಹುಮತವನ್ನು ಸಾಬೀತುಪಡಿಸಬೇಕಾಗ್ತದೆ. ಹೀಗಾಗಿ ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತ ಕರೀತಾರೆ. ನಮ್ಮ ಭಾರತ ಸಂವಿಧಾನವು ಅನಮ್ಯ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು ಅಂತ ಕೇಳ್ತಾರೆ. ಅನಮ್ಯ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ USA. ಕಠಿಣ ಸಂವಿಧಾನಕ್ಕೆ ಉದಾಹರಣೆ USA. ಒಬ್ಬ ಸಂವಿಧಾನ ತಜ್ಞ ಹೇಳ್ತಾನೆ, ಪೂರ್ವದಲ್ಲಿ ಹುಟ್ಟುವ ಸೂರ್ಯನನ್ನ ಪಶ್ಚಿಮದಲ್ಲಿ ಹುಟ್ಟಿಸಬಲ್ಲೆ ಅಂತ ಹೇಳ್ತಾನೆ. ಅಂದ್ರೆ ಪೂರ್ವದಲ್ಲಿ ಹುಟ್ಟುವ ಸೂರ್ಯನನ್ನ ಪಶ್ಚಿಮದಲ್ಲಿ ಹುಟ್ಟಿಸಬಲ್ಲೆ, ಆದರೆ ಅಮೆರಿಕ ಸಂವಿಧಾನವನ್ನ ಅಷ್ಟು ಸರಳವಾಗಿ ತಿದ್ದುಪಡಿ ಮಾಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ಕಠಿಣ. ಕೇಳ್ತಾರೆ, ಜಗತ್ತಿನಲ್ಲಿ ಅತಿ ಕಠಿಣವಾದ ಸಂವಿಧಾನ ಯಾವುದು ಅಂತ ಕೇಳ್ತಾರೆ. ಅದೇ ಅಮೆರಿಕ ಸಂವಿಧಾನ. ಯಾಕಂದ್ರೆ ತನ್ನ ಸಂವಿಧಾನ ರಚನೆ ಮಾಡ್ಕೊಂಡಿದ್ದೆ ಅವಾಗ 1757ರ ಫಿಲಡೆಲ್ಫಿಯಾ ಸಮ್ಮೇಳನದಲ್ಲಿ ರಚನೆ ಮಾಡ್ಕೊಳ್ತದ. ಅಲ್ಲಿಂದ ಇಲ್ಲಿವರೆಗೂ ಕೇವಲ 7 ವಿಧಿಗಳಲ್ಲಿದೆ. ಅಂದ್ರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಅಮೆರಿಕ ಸಂವಿಧಾನ ಕೇವಲ 7 ವಿಧಿಗಳನ್ನ ಒಳಗೊಂಡಿದೆ. ಕೇವಲ 4 ತಿಂಗಳಲ್ಲಿ ರಚನೆ ಆದಂಥ ಸಂವಿಧಾನ 7 ವಿಧಿಗಳನ್ನ ಒಳಗೊಂಡಿದೆ. ಇಲ್ಲಿವರೆಗೂ ಅದೇ ವಿಧಿಗಳನ್ನ ಉಳಿಸಿಕೊಂಡಿದೆ. ಅಂದ್ರೆ ಅದು ಜಗತ್ತಿನ ಅತ್ಯಂತ ಕಠಿಣವಾದ ಸಂವಿಧಾನ ಅಂತ ಕೂಡ ಹೇಳ್ಬೇಕಾಗ್ತದೆ. ಆದ್ರೆ ನಮ್ಮ ಸಂವಿಧಾನ ರಚನಾಕಾರರು ಇಂಗ್ಲೆಂಡಿನಷ್ಟು ಸರಳ ಸಂವಿಧಾನವನ್ನು ರಚನೆ ಮಾಡಿಲ್ಲ. ನಮ್ಮ ಸಂವಿಧಾನ ರಚನೆಯವರು ಇಂಗ್ಲೆಂಡ್ನಷ್ಟು ಸರಳ ಅಥವಾ ನಮ್ಯ ಸಂವಿಧಾನ ನಮಗೆ ಕೊಟ್ಟಿಲ್ಲ. ಅದೇ ರೀತಿ USA ಅಂದರೆ ಅಮೆರಿಕಾದಷ್ಟು ನಮ್ಮ ಸಂವಿಧಾನ ಕಠಿಣವಾಗಿಯೂ ರೂಪಿಸಿಲ್ಲ. ಹೀಗಾಗಿ ನಮ್ಮ ಭಾರತ ಸಂವಿಧಾನ ಏನಂತ ಕರೀತಾರೆ, ಭಾಗಶಃ ನಮ್ಯ, ಭಾಗಶಃ ಅನಮ್ಯ, ಭಾಗಶಃ ಕಠಿಣ, ಭಾಗಶಃ ಸರಳ ಅಂತ ಕೂಡ ನಮ್ಮ ಭಾರತ ಸಂವಿಧಾನ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ನೋಡಬೇಕಾದ್ರೆ ಭಾರತ ಸಂವಿಧಾನವು ಕಠಿಣಕ್ಕಿಂತ ಸರಳತೆ ವಾಲಿದೆ ಅಂತ ಹೇಳಬೇಕಾಗ್ತದೆ. ಅಂದ್ರೆ ಕಠಿಣತೆಗಿಂತ ಸರಳತೆಯನ್ನು ಹೆಚ್ಚನ್ನು ಹೊಂದಿದೆ ಅಂತ ನೋಡಬೇಕಾಗ್ತದೆ. ಇದಕ್ಕೆ ಎಕ್ಸಾಂಪಲ್ ಕೊಡಬೇಕಾದ್ರೆ, ಸಂಸತ್ತು ಪಾರ್ಲಿಮೆಂಟ್ ಯಾವುದೇ ಒಂದು ರಾಜ್ಯದ ಗಡಿ ಅಥವಾ ಅದರ ವಿಸ್ತರಣೆ ಅಥವಾ ಅದರ ಹೆಸರನ್ನು ಬದಲಾಯಿಸಬೇಕಾದ್ರೆ ಸಿಂಪಲ್ ಮೆಜಾರಿಟಿ ಮೇಲೆ ನೋಡ್ತೀವಿ. ಸರಳ ಬಹುಮತದ ಮೇಲೆ ಅದೇನು ಮಾಡ್ತದ, ಆ ಬಿಲ್ ಅನ್ನು ಪಾಸ್ ಮಾಡ್ತದ. ಅದಕ್ಕೆ ನಾವು ನಮ್ಯ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಅನಮ್ಯಕ್ಕೆ ಉದಾಹರಣೆ ತೆಗೆದುಕೊಳ್ಳಬೇಕಾದ್ರೆ, ಯಾವುದೇ ಒಂದು ಕಾಯ್ದೆಯನ್ನು ಪಾಸ್ ಮಾಡಬೇಕಾದ್ರೆ ಸಂಸತ್ತಿನಲ್ಲಿ 2/3 ಮೆಜಾರಿಟಿ ಪಾಸ್ ಆಗಬೇಕು. ಅದೇ ರೀತಿ ಪ್ಲಸ್ ಅರ್ಧ ರಾಜ್ಯಗಳನ್ನು ಕೂಡ ಒಳಗೊಂಡಿರಬೇಕು. ಫಾರ್ ಎಕ್ಸಾಂಪಲ್ ಯಾವುದೇ ಕಾಯ್ದೆಯನ್ನು ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ರೈತರ ಹೋರಾಟ ಕಾಯ್ದೆಯನ್ನು ಮಾಡಿದ ಸೆಂಟ್ರಲ್ ಗೌರ್ಮೆಂಟು, ಅದನ್ನು ಸುಗ್ರೀವಾಜ್ಞೆ ಮುಖಾಂತರ ತಂದಿದ್ದಾರೆ. ಸಪೋಸ್ ಅದನ್ನು ಸಂಸತ್ನಲ್ಲಿ 2 ಕಡೆ ಪಾಸ್ ಮಾಡಬೇಕು. ಅದೇ ರೀತಿ ಅರ್ಧ ರಾಜ್ಯಗಳು ಕೂಡ ಒಪ್ಪಿಕೋಬೇಕಾಗ್ತದೆ. ಯಾವುದೇ ಕಾಯ್ದೆಗಳಾಗಿರ್ಬೋದು, ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಕೂಡ ಆಗಿರ್ಬೋದು, 368 ಆರ್ಟಿಕಲ್ ಅನ್ನು ಯೂಸ್ ಮಾಡಬೇಕಾಗ್ತದ ಸಂವಿಧಾನ ಕಠಿಣತೆಗೆ. ಸೊ ಹೀಗಾಗಿ ನಮ್ಮ ಸಂವಿಧಾನ ಎಂಥದ್ದು, ಭಾಗಶಃ ಅನಮ್ಯ, ಭಾಗಶಃ ಅನಮ್ಯ ಅನ್ನೋದನ್ನು ನಾವು ನೋಡಬೇಕಾಗ್ತದ. ಅದೇ ರೀತಿ 4ನೇ ಅಂಶವನ್ನು ನೋಡೋದಾದ್ರೆ, ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆಯನ್ನು ಹೊಂದಿದೆ. ನಮ್ಮ ಭಾರತ ಸಂವಿಧಾನ ಎಂಥದ್ದು, ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆಯನ್ನು ಹೊಂದಿದೆ. ಅಂದ್ರೆ ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಿಯಾಸ್ ಅನ್ನುವಂಥದ್ದು. ಅಂದರೆ ಸಂಯುಕ್ತತೆ ಒಂದಿಗೆ ಏಕಾತ್ಮಕ ಅಂಶವನ್ನು ಹೊಂದಿದೆ ಭಾರತ ಸಂವಿಧಾನ ಅಂತ ಹೇಳಬೇಕಾಗ್ತದೆ. ಹಾಗಾದರೆ ಇಲ್ಲಿಯೂ ಕೂಡ ನಾನು 2 ಭಾಗ ಮಾಡ್ತಾ ಹೋಗ್ತೀನಿ, ಸಂಯುಕ್ತ ಮತ್ತು ಏಕಾತ್ಮಕ.
ಸಂಯುಕ್ತಾತ್ಮಕ ಸಂವಿಧಾನ ಅಂದ್ರೆ ಏನು ಅಥವಾ ಸಂಯುಕ್ತಾತ್ಮಕ ಅಂದ್ರೆ ಏನು, ಏಕಾತ್ಮಕ ಅಂದ್ರೆ ಏನು? ಇಲ್ಲಿ ಎರಡು ಭಾಗ ಮಾಡಿದ್ದೀನಿ. ಸಂಯುಕ್ತಾತ್ಮಕ ಅಂದ್ರೆ ಏನು ಮತ್ತು ಏಕಾತ್ಮಕ ಅಂದ್ರೆ ಏನು. ಈ ಸಂಯುಕ್ತಾತ್ಮಕ ಉದಾಹರಣೆ ಅಥವಾ ಏಕಾತ್ಮಕ ಉದಾಹರಣೆ ಯಾವ್ದು ಕೊಡ್ತಾ ಹೋಗ್ತೀವಿ ನಾವು? ಇಲ್ಲಿ ನಾವು ಇಂಡಿಯಾ ಅಂತ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ US ಅಂತ ಹೇಳ್ತಾ ಹೋಗ್ತೀವಿ. ಸಂಯುಕ್ತಾತ್ಮಕ ಅಂದರೆ ಎಲ್ಲ ಅಧಿಕಾರಗಳು ವಿಕೇಂದ್ರೀಕೃತವಾಗಿರ್ಬೇಕು. ಕೇಂದ್ರದಿಂದ ಅಧಿಕಾರಗಳು ವಿಕೇಂದ್ರೀಕೃತವಾಗಿರ್ಬೇಕು, ಕೇಂದ್ರೀಕೃತವಾಗಿರಬಾರ್ದು. ಕೆಳಗಿಂದ ಎಲ್ಲ ಅಧಿಕಾರಗಳು ಕೇಂದ್ರದ ಅಧೀನದಲ್ಲಿರಬಾರ್ದು. ಕೇಂದ್ರದಿಂದ ಅಧಿಕಾರ ಹಂಚಲ್ಪಟ್ಟಿರಬೇಕು. ಅದಕ್ಕೆ ನಾವು ಸಂಯುಕ್ತಾತ್ಮಕ ಸರ್ಕಾರ ಅಂತ ಕರಿತೀವಿ ಅಥವಾ ಸಂಯುಕ್ತಾತ್ಮಕ ಕಾನೂನು ಅಂತ ಕರಿತೀವಿ. ಎಲ್ಲ ಅಧಿಕಾರಗಳು ವಿಕೇಂದ್ರೀಕೃತವಾಗಿರಬೇಕು, ಅಧಿಕಾರ ಹಂಚಿಕೆ ಆಗಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಸಂಯುಕ್ತಾತ್ಮಕ ಅಂತ ಕರಿತೀವಿ. ಎಲ್ಲ ಅಧಿಕಾರಗಳು ಒಂದೇ ಕಡೆ ಕೇಂದ್ರೀಕೃತವಾಗಿದ್ದರೆ, ಎಲ್ಲ ಅಧಿಕಾರಗಳು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಏಕಾತ್ಮಕ ಅಂತ ಕರಿತೀವಿ. ಅರ್ಥ ಆಯ್ತು? ಸಂಯುಕ್ತಾತ್ಮಕ ಅಂದ್ರೆ ಏನು? ಎಲ್ಲ ಅಧಿಕಾರಗಳು ವಿಕೇಂದ್ರೀಕೃತ ಆಗಿರಬೇಕು. ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯದಲ್ಲಿ ಸ್ಟೇಟ್ ಗೌರ್ಮೆಂಟ್, ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್. ಈ ರೀತಿ ನಾವು ಸಂಯುಕ್ತ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತೀವಿ? ನಾವು ಕಾಣ್ತಾ ಹೋಗ್ತೀವಿ. ಅಧಿಕಾರವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಧಿಕಾರ ವಿಕೇಂದ್ರೀಕರಣ ಆಗಿದ್ದನ್ನು ಸಂಯುಕ್ತಾತ್ಮಕ ಸರ್ಕಾರ ಅಂತ ಕರಿತೀವಿ. ಅಧಿಕಾರ ಕೇಂದ್ರೀಕೃತವಾಗಿರುವ